ವಿಡಿಯೋವನ್ನು ವೀಕ್ಷಿಸುತ್ತಿರುವ ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾನು HSRP ನಂಬರ್ ಪ್ಲೇಟನ್ನು ಹಾಕಿಸುವುದು ಹೇಗೆ, ಅದನ್ನು ಹಾಕಿಸಬೇಕಾದ್ರೆ ಆನ್ಲೈನ್ನಲ್ಲಿ ಎಲ್ಲಿ ಮತ್ತು ಹೇಗೆ ಅಪ್ಲಿಕೇಶನನ್ನು ನಾವು ಹಾಕಬೇಕು, ಹಾಗೂ ಇದರ ಕೊನೆಯ ದಿನಾಂಕವೇನು, ಈ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಈ HSRP ನಂಬರ್ ಪ್ಲೇಟನ್ನು ನಾವು ಹಾಕಿಸದಿದ್ದರೆ ಸಾವಿರಾರು ರೂಪಾಯಿ ದಂಡಗಳಿಗೆ ತುತ್ತಾಗುವಂಥ ಸಂದರ್ಭವಿದ್ದು, ಕಡ್ಡಾಯವಾಗಿ ಏಪ್ರಿಲ್ 1, 2019 ಮುಂಚೆ ಗಾಡಿಯನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡಿರ್ತಕ್ಕಂಥ ಎಲ್ಲರೂ, ಅಂದರೆ ಎಲ್ಲ ಥರದ ಗಾಡಿಗಳು, 2 ವೀಲರ್ 4 ವೀಲರ್ ಯಾವುದೇ ಗಾಡಿ ಆಗಿರ್ಬೋದು, ಎಲ್ಲ ಗಾಡಿಗಳಿಗೆ ಕಡ್ಡಾಯವಾಗಿ ಏಪ್ರಿಲ್ 1, 2019 ಮುಂಚೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ಹಳೆಯ ಗಾಡಿಯವರು ಈ ಒಂದು ನಂಬರ್ ಪ್ಲೇಟನ್ನು ಕಡ್ಡಾಯವಾಗಿ ಹಾಕಿಸ್ಕೊಳ್ಬೇಕು. ಹಾಗಾದರೆ ಅದನ್ನು ನಾವು ಆನ್ಲೈನ್ನಲ್ಲಿ ಹೇಗೆ ಮತ್ತು ಎಲ್ಲಿ ಅಪ್ಲಿಕೇಶನ್ ಹಾಕುವುದು ಅಂತಕ್ಕಂಥದ್ದನ್ನು ನೋಡೋಣ. ಕಂಪ್ಯೂಟರ್ ಅಥವಾ ಮೊಬೈಲ್ ಯಾವುದೇ ಆಗಿರ್ಬೋದು, ಎಲ್ಲಿ ಬೇಕಾದರೂ ತಾವು ಈ ಒಂದು ವೆಬ್ಸೈಟ್ ಮುಖಾಂತರ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾದರೆ ತಾವು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಕ್ಲಿಕ್ ಮಾಡೋ ಮೂಲಕ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಳನ್ನು ಪಡೆಯಿರಿ. ಬನ್ನಿ, ನಾವು ತಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಸರ್ಚ್ ಇಂಜಿನ್ನಲ್ಲಿ SIAM HSRP ಕರ್ನಾಟಕ ಎಂದು ಟೈಪ್ ಮಾಡಬೇಕು. ಎಂದು ಟೈಪ್ ಮಾಡಿದಾಗ ತಾವಿಲ್ಲಿ ನೋಡ್ತಾ ಇರ್ಬೋದು, ಒಂದು ಸೊಸೈಟಿ ಆಫ್ ಇಂಡಿಯನ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ಸ್ HSRP ರಿಜಿಸ್ಟ್ರೇಷನ್ ಅಂತಕ್ಕಂಥ ಒಂದು ವೆಬ್ ಲಿಂಕ್ ಕಾಣಿಸ್ತಾ ಇದೆ. ತಾವು ಅದರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಇಲ್ಲಿ ತಾವು ಬಲಗಡೆ ಮೇಲ್ಗಡೆ ಮೂಲೆಯಲ್ಲಿ ನೋಡ್ತಾ ಇರ್ಬೋದು, ಬುಕ್ HSRP ಅಂತಕ್ಕಂಥ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಆ ಒಂದು ಆಪ್ಷನ್ ಮೇಲೆ ತಾವು ಕ್ಲಿಕ್ ಮಾಡಬೇಕಾಗುತ್ತೆ. ಈ HSRP ರಿಜಿಸ್ಟ್ರೇಷನ್ ಪೇಜ್ಗೆ ಬಂದ ನಂತರ ಇಲ್ಲಿ ತಾವು ನೋಡ್ತಾ ಇರ್ಬೋದು, HSRP ರಿಜಿಸ್ಟ್ರೇಷನ್, ಇಲ್ಲಿ ಫುಲ್ ನೇಮನ್ನು ಕೇಳ್ತಾ ಇದೆ. ತದನಂತರ ಇಲ್ಲಿ ಮೇಲ್ ಅಡ್ರೆಸ್, ಇಲ್ಲಿ ಸ್ಟೇಟನ್ನು ಕೇಳ್ತಾ ಇದೆ, ಇಲ್ಲಿ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್, ಮೊಬೈಲ್ ನಂಬರ್, ಆ ನಂತರ ಡಿಸ್ಟಿಕನ್ನು ಕೇಳ್ತಾ ಇದೆ. ಈ ಎಲ್ಲ ಮಾಹಿತಿಗಳನ್ನು ಫಿಲ್ಅಪ್ ಮಾಡ್ಕೊಳ್ಬೇಕು. ತಮ್ಮ ಈ ಎಲ್ಲ ಮಾಹಿತಿಗಳನ್ನು ಇಲ್ಲಿ ಫಿಲ್ಅಪ್ ಮಾಡಿದ ನಂತರ ಕೆಳಗಡೆ ಇರತಕ್ಕಂಥ ಐ ಎಗ್ರಿ ಅಂತಕ್ಕಂಥ ಒಂದು ಚೋಕ್ ಬಾಕ್ಸನ್ನು ತಾವು ಸೆಲೆಕ್ಟ್ ಮಾಡಬೇಕು. ತದನಂತರ ಸಬ್ಮಿಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ತಾವಿಲ್ಲಿ ನೋಡ್ತಾ ಇರ್ಬೋದು, ಮತ್ತೊಂದು ಪೇಜ್ ಓಪನ್ ಆಗಿದ್ದು, ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಯುವರ್ ವೆಹಿಕಲ್ ಬ್ರ್ಯಾಂಡ್ ಫಾರ್ ಬುಕಿಂಗ್ HSRP ಅಂತಕ್ಕಂಥ ಒಂದು ಪೇಜ್ ಓಪನ್ ಆಗಿದೆ. ತಾವು ಇಲ್ಲಿ ಗಮನಿಸಬಹುದು, HSRP ಎಂದರೇನು ಅಂತಕ್ಕಂಥದ್ದನ್ನು ನೋಡೋದಾದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತಕ್ಕಂಥ ಮಾಹಿತಿ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ತಾವು ನೋಡ್ತಾ ಇರ್ಬೋದು, ಇಲ್ಲಿ ಸ್ಟೇಟನ್ನು ನಾವು ಈಗಾಗಲೇ ಎಂಟ್ರಿ ಮಾಡಿದ್ದೇವೆ, ಡಿಸ್ಟಿಕನ್ನು ಕೂಡ ಎಂಟ್ರಿ ಮಾಡಿದ್ದೇವೆ. ಇಲ್ಲಿ ಸೆಲೆಕ್ಟ್ ಯುವರ್ ವೆಹಿಕಲ್ ಟೈಪ್ ಇಲ್ಲಿ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿದೆ, 2 ವೀಲರ್ ಅಂತಕ್ಕಂಥದ್ದು. ಇಲ್ಲಿ ತದನಂತರ ತಾವು ಬಹಳಷ್ಟು ಏಜೆನ್ಸಿಗಳನ್ನು ಅಥವಾ ತಮ್ಮ ವೆಹಿಕಲ್ನ ಕಂಪನಿಯನ್ನು ನೋಡ್ತಾ ಇದ್ದೀರಿ. ಅದರಲ್ಲಿ ತಮ್ಮ ಒಂದು ಕಂಪ್ನಿ ಯಾವುದು ಅಂತಕ್ಕಂಥದ್ದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆ ಒಂದು ಕಂಪ್ನಿಯನ್ನು ಸೆಲೆಕ್ಟ್ ಮಾಡಿದ ನಂತರ ತಾವು ನೋಡ್ತಾ ಇರ್ಬೋದು, ಇಲ್ಲಿ ಮತ್ತೊಂದು ಪೇಜ್ ಬುಕ್ ಮೈ HSRP ಅಂತಕ್ಕಂಥ ಮತ್ತೊಂದು ಪೇಜ್ ಓಪನ್ ಆಗಿದೆ. ಇಲ್ಲಿ ಬುಕ್ ಮೈ HSRP ಈ ಒಂದು ಪೇಜ್ನಲ್ಲಿ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅಂತಕ್ಕಂಥ ಆಪ್ಷನ್ನಲ್ಲಿ ಕೆಳಗಡೆ ಇರತಕ್ಕಂಥ ಬುಕ್ ಅಂತಕ್ಕಂಥ ಆಪ್ಷನ್ ಮೇಲೆ ತಾವು ಕ್ಲಿಕ್ ಮಾಡಬೇಕಾಗುತ್ತೆ. ಆ ಒಂದು ಬುಕ್ ಅಂತಕ್ಕಂಥ ಬಟನ್ ಮೇಲೆ ತಾವು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮತ್ತೊಂದು ಪೇಜ್ ಓಪನ್ ಆಗಿದ್ದು, ತಾವಿಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ಸ್ಟೆಪ್ 1ದಲ್ಲಿ ನಾವೀಗ ಇದ್ದೇವೆ. ಒಟ್ಟು 6 ಸ್ಟೆಪ್ಗಳಲ್ಲಿ ಈ ಒಂದು ಅಪ್ಲಿಕೇಶನ್ ಫಿಲ್ಅಪ್ ಮಾಡಬೇಕಾಗುತ್ತೆ. ಮೊದಲನೇ ಸ್ಟೆಪ್ ಬುಕ್ಕಿಂಗ್ ಡೀಟೇಲ್ಸ್ ಅಂತಕ್ಕಂಥದ್ದು, ಈಗ ಆ ಪೇಜ್ನಲ್ಲಿ ನಾವಿದ್ದೇವೆ. ತದನಂತರ ಫಿಟ್ಮೆಂಟ್ ಲೊಕೇಶನ್, ತದನಂತರ ಅಪಾಯಿಂಟ್ಮೆಂಟ್ ಸ್ಲಾಟ್, ತದನಂತರ ಬುಕ್ಕಿಂಗ್ ಸಮರಿ, ತದನಂತರ ವೆರಿಫೈ ಡೀಟೇಲ್ಸ್ ಆ್ಯಂಡ್ ಪೇ ಅಂತಕ್ಕಂಥದ್ದು, ತದನಂತರ ಡೌನ್ಲೋಡ್ ರಿಸಿಪ್ಟ್ ಅಂತಕ್ಕಂಥ ಒಟ್ಟು 6 ಸ್ಟೆಪ್ಗಳಲ್ಲಿ ಈ ಒಂದು ಅಪ್ಲಿಕೇಶನನ್ನು ಫಿಲ್ಅಪ್ ಮಾಡಬೇಕಾಗುತ್ತೆ.
ಈಗ ನಾವು ಬುಕಿಂಗ್ ಡೀಟೇಲ್ಸ್ನಲ್ಲಿ ಸೆಲೆಕ್ಟ್ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟೇಟ್ ಅಂತಕ್ಕಂಥದ್ದು, ಇಲ್ಲಿ ತಮ್ಮ ಸ್ಟೇಟನ್ನು ತಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್, ತಮ್ಮ ಒಂದು ಗಾಡಿಯ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಹಾಕಬೇಕಾಗುತ್ತೆ. ತದನಂತರ ಇಲ್ಲಿ ಚೆಸ್ಸಿ ನಂಬರನ್ನು ತಾವು ಹಾಕಬೇಕು. ತದನಂತರ ಇಂಜಿನ್ ನಂಬರನ್ನು ಕೂಡ ಇಲ್ಲಿ ಹಾಕಬೇಕಾಗುತ್ತೆ. ಈ ಎಲ್ಲ ಮಾಹಿತಿಗಳನ್ನು ಫಿಲಪ್ ಮಾಡಿದ ನಂತರ ಇಲ್ಲಿ ಕ್ಯಾಪ್ಚಾ ಕೋಡನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಎಡಗಡೆ ಆ ಕ್ಯಾಪ್ಚಾ ಕೋಡ್ ತೋರಿಸ್ತಾ ಇದ್ದು, ಇಲ್ಲಿ ಇನ್ಪುಟ್ ಕ್ಯಾಪ್ಚಾ ಅಂತಕ್ಕಂಥ ಕಾಲಮ್ನಲ್ಲಿ ನಾವು ಆ ಕೋಡನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ಕ್ಲಿಕ್ ಹಿಯರ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ಒಂದು ಬುಕ್ಕಿಂಗ್ ಡೀಟೇಲ್ಸ್ನ ಆಪ್ಷನ್ ಮೇಲೆ ನಮ್ಮ ಮುಂದಿನ ಮಾಹಿತಿಗಳು ಓಪನ್ ಆಗ್ತವೆ. ನಾವು ಕೆಲವು ಸಮಯ ಇಲ್ಲಿ ವೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಫ್ಯೂಯಲ್ ಟೈಪ್, ಇಲ್ಲಿ ಮೇಕರ್, ನಮ್ಮ ಒಂದು ಗಾಡಿಯ ತಯಾರಕರು ಯಾರು, ವೆಹಿಕಲ್ ಟೈಪ್ ಯಾವುದು, ವೆಹಿಕಲ್ ಕ್ಯಾಟಗರಿ ಯಾವುದು, ಈ ಎಲ್ಲ ಮಾಹಿತಿಗಳು ಆಟೋಮೆಟಿಕ್ ಆಗಿ ಫಿಲಪ್ ಆಗಿದೆ. ಈಗ ನಾವು ವೆಹಿಕಲ್ ಕ್ಯಾಟಗರಿಯನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಸೆಲೆಕ್ಟ್ ವೆಹಿಕಲ್ ಕ್ಯಾಟಗರಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಕೂಟರ್ ಮತ್ತು ಮೋಟರ್ ಸೈಕಲ್ ಅಂತಕ್ಕಂಥ ಎರಡು ಆಪ್ಷನ್ಗಳು ಕಾಣಿಸ್ತಾ ಇದ್ದು, ಇಲ್ಲಿ ಮೋಟರ್ ಸೈಕಲ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ಓನರ್ ನೇಮ್ ಅಂತಕ್ಕಂಥದ್ದು ಇದ್ದಲ್ಲಿ ತಮ್ಮ ಒಂದು ಓನರ್ ನೇಮನ್ನು ತಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ತದನಂತರ ಕೆಳಗಡೆ ಮತ್ತೊಮ್ಮೆ ತಾವು ತಮ್ಮ ಇಮೇಲ್ ಅಡ್ರೆಸ್ಸನ್ನು ಹಾಕಬೇಕಾಗುತ್ತೆ. ತದನಂತರ ಮೊಬೈಲ್ ನಂಬರನ್ನು ಕೂಡ ತಾವಿಲ್ಲಿ ಹಾಕಬೇಕು. ನಂತರ ಬಿಲ್ಲಿಂಗ್ ಅಡ್ರೆಸ್ ಅನ್ನು ಕೂಡ ತಾವಿಲ್ಲಿ ಹಾಕಬೇಕಾಗುತ್ತೆ. ಈ ಎಲ್ಲ ಮಾಹಿತಿಗಳನ್ನು ಫಿಲಪ್ ಮಾಡಿದ ನಂತರ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ನೆಕ್ಸ್ಟ್ ಅಂತಕ್ಕಂಥ ಬಟನ್ ಮೇಲೆ ತಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಸಮ್ ಸ್ಪೆಷಲ್ ಕ್ಯಾರೆಕ್ಟರ್ ಇನ್ ಬಿಲ್ಲಿಂಗ್ ಅಡ್ರೆಸ್ ನಾಟ್ ಅಲೌಡ್ ಅಂತಕ್ಕಂಥ ತೋರಿಸ್ತಾ ಇದೆ. ಇಲ್ಲಿ ನಾವು ಸ್ಪೇಸನ್ನು ಕೂಡ ಬಿಡುವಂಥದ್ದಿಲ್ಲ. ಇಲ್ಲಿ ನಾವು ನೆಕ್ಸ್ಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ 2 ಸ್ಟೆಪ್ಗಳು ಕಂಪ್ಲೀಟ್ ಆಗಿದ್ದು, ಇಲ್ಲಿ ತಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTPಯನ್ನು ತಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಈ OTPಯನ್ನು ಎಂಟರ್ ಮಾಡಿ ಕೆಳಗಡೆ ಕಾಣಿಸ್ತಿರ್ತಕ್ಕಂಥ ನೆಕ್ಸ್ಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಇಲ್ಲಿ 2 ಆಪ್ಷನ್ಗಳು ಕಾಣಿಸ್ತಾ ಇದ್ದು, ಒಂದು ಹೋಮ್ ಡೆಲಿವರಿ, ಮತ್ತೊಂದು ಇಲ್ಲಿ ಡೀಲರ್ ಅಪಾಯಿಂಟ್ಮೆಂಟ್ ಅಂತಕ್ಕಂಥದ್ದು. ಇಲ್ಲಿ ಡೀಲರ್ ಅಪಾಯಿಂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ತಾವು ನೋಡ್ತಾ ಇರ್ಬೋದು, ಇಲ್ಲಿ ಸೆಲೆಕ್ಟ್ ಡೀಲರ್ ಸ್ಟೇಟ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿದೆ. ತದನಂತರ ಇಲ್ಲಿ ಆಲ್ ಅಂತಕ್ಕಂಥದ್ರ ಮೇಲೆ ತಮ್ಮ ಒಂದು ನಿಯರ್ ಆಗಿರ್ತಕ್ಕಂಥ ಪ್ಲೇಸ್ ಮೇಲೆ ತಾವು ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಬಾಗಲಕೋಟೆ ನಮ್ಮ ಜಿಲ್ಲಾ ಸ್ಥಳವನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೇನೆ. ತದನಂತರ ಇಲ್ಲಿ ಸರ್ಚ್ ಡೀಲರ್ ಪಿನ್ ಕೋಡ್ ಅಂತಕ್ಕಂಥದ್ದು, ಇಲ್ಲಿ ಕೆಳಗಡೆ ತಾವು ನೋಡ್ತಾ ಇರ್ಬೋದು, ತಮಗೆ ಒಂದು ತಾವು ಬೇಕಾದಂಥದ್ದನ್ನು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು. ತಮಗೆ ನಿಯರ್ ಆಗಿರ್ತಕ್ಕಂಥದ್ದು ನಾನು ಇಲ್ಲಿ ಬಿಜ್ಜರ್ಗಿ ಮೋಟಾರ್ಸ್ ಇದನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿ ಕನ್ಫರ್ಮ್ ಆರ್ಡರ್ ಡೀಲರ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕನ್ಫರ್ಮ್ ಡೀಲರ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು, ತಮಗೆ ಲಭ್ಯವಿರತಕ್ಕಂಥ ಒಂದು ಆಪ್ಷನ್ಗಳು ಇಲ್ಲಿ ಕಾಣಿಸ್ತಾ ಇವೆ, ಡೇಟ್ಗಳು. ಅದರಲ್ಲಿ ತಮಗೆ ಹೊಂದಾಣಿಕೆ ಆಗ್ತಕ್ಕಂಥ ಡೇಟನ್ನು ತಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು 27ಅನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೇನೆ. ಜೊತೆಗೆ 4 ರಿಂದ 6 ಗಂಟೆ ಅಂತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೇನೆ. ತದನಂತರ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ತಾವಿಲ್ಲಿ ನೋಡ್ತಾ ಇರ್ಬೋದು, ಬುಕ್ಕಿಂಗ್ ಸಮರಿ ಪೇಜ್ಗೆ ಬಂದಿದ್ದೇವೆ. ಎಲ್ಲ ಮಾಹಿತಿಗಳು ಸರಿಯಾಗಿವೆಯೋ ಇಲ್ಲವೋ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಚೆಕ್ ಮಾಡ್ಕೊಳ್ಬೇಕು. ಚೆಕ್ ಮಾಡಿಕೊಂಡ ನಂತರ ಇಲ್ಲಿ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂತಕ್ಕಂಥದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ತದನಂತರ ಇಲ್ಲಿ ಮತ್ತೊಂದು ಮೊಬೈಲ್ ನಂಬರನ್ನು ಕೇಳಿಸ್ತಾ ಇದೆ. ಇಲ್ಲಿ ಸೇಮ್ ಆ್ಯಸ್ ಪ್ರೀವಿಯಸ್ ಮೊಬೈಲ್ ಅಂತಕ್ಕಂಥದ್ದು ಒಂದು ಚೆಕ್ ಬಾಕ್ಸ್ ಮೇಲೆ ನಾವು ಕ್ಲಿಕ್ ಮಾಡಿದರೆ ನಾವು ನೀಡಿರ್ತಕ್ಕಂಥ ಮೊಬೈಲ್ ನಂಬರ್ ಇಲ್ಲಿ ಅದೇ ತೆಗೆದುಕೊಳ್ಳುತ್ತೆ. ಜೊತೆಗೆ ನಮ್ಮ ಒಂದು ಒಟ್ಟು ಎಷ್ಟು ಹಣವನ್ನು ಪೇ ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ
ಕೆಳಗಡೆ ಕಾಣಿಸಿರ್ತಕ್ಕಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ನಾವಿಲ್ಲಿ ಅಕ್ಸೆಪ್ಟ್ ಮಾಡಿಕೊಂಡು ಅಗ್ರಿ ಮಾಡಿಕೊಂಡು ಪೇ ಆನ್ಲೈನ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆ ಪೇ ಆನ್ಲೈನನ್ನು ಕ್ಲಿಕ್ ಮಾಡಿದ ನಂತರ ಯಾವ್ಯಾವ ತರನಾಗಿ ನಾವು ಪೇ ಮಾಡ್ಬೋದು ಅಂತಕ್ಕಂಥ ಆಪ್ಷನ್ಗಳು ಕಾಣಿಸ್ತಾ ಇದ್ದು, ನಾನು ಯು ಪಿ ಐಯನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಯು ಪಿ ಐ ಐ ಡಿಯನ್ನು ಹಾಕಬೇಕಾಗುತ್ತೆ. ತಾವು ತಮ್ಮ ಯು ಪಿ ಐ ಐ ಡಿಯನ್ನು ಇಲ್ಲಿ ಹಾಕಿ, ಇಲ್ಲದೆ ಹೋದಲ್ಲಿ ಶೋ ಕ್ಯೂ ಆರ್ ಕೋಡ್ ಮೇಲೆ ಕೂಡ ತಾವು ಇಲ್ಲಿ ಕ್ಯೂ ಆರ್ ಕೋಡನ್ನು ಜನರೇಟ್ ಮಾಡಿಕೊಂಡು ಅದನ್ನು ಕೂಡ ತಾವು ಸ್ಕ್ಯಾನ್ ಮಾಡುವ ಮೂಲಕ ಇಲ್ಲಿ ಹಣವನ್ನು ಪೇ ಮಾಡ್ಬೋದಾಗಿರುತ್ತೆ. ಇಲ್ಲಿ ನಾವು ಸ್ಕ್ಯಾನ್ ಮಾಡಿಕೊಂಡು ತಾವು ಪೇಮೆಂಟನ್ನು ಮಾಡ್ಬೋದಾಗಿರುತ್ತೆ. ಇಲ್ಲಿ ನಾನು ಸ್ಕ್ಯಾನ್ ಮಾಡಿಕೊಂಡು ಪೇಮೆಂಟನ್ನು ಮಾಡಿದ್ದೇನೆ. ಈಗ ಕೊನೆಯ ಒಂದು ಸ್ಟೆಪ್ ಆಗಿರ್ತಕ್ಕಂಥ ಡೌನ್ಲೋಡ್ ರಿಸಿಪ್ಟ್ ಅಂತಕ್ಕಂಥದ್ದನ್ನು ತಾವು ಇಲ್ಲಿ ಪ್ರಿಂಟ್ ಮಾಡಿಕೊಳ್ಬೇಕಾಗುತ್ತೆ. ಪ್ರಿಂಟ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಿ ತಾವು ಇಲ್ಲಿ ಆ ರಿಸಿಪ್ಟನ್ನು ಡೌನ್ಲೋಡ್ ಮಾಡಿಕೊಳ್ಬೋದಾಗಿರುತ್ತೆ. ಇಲ್ಲಿ ತಾವು ನೋಡ್ತಿರುವಂತೆ ಇಲ್ಲಿ ಒಂದು ಆರ್ಡರ್ ಐ ಡಿ, ಬುಕ್ಕಿಂಗ್ ಐ ಡಿ 2 ಆಪ್ಷನ್ಗಳು ಕಾಣಿಸ್ತಾ ಇದ್ದು, ಇದನ್ನು ತಾವು ಮೊದಲಿಗೆ ಫೋಟೋ ಮಾಡಿಟ್ಕೊಳ್ಬೇಕು. ಇಲ್ಲಿ ಟ್ರ್ಯಾಕ್ ಯುವರ್ ಆರ್ಡರ್ ಅಂತಕ್ಕಂಥದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಆರ್ಡರನ್ನು ಕೂಡ ಟ್ರ್ಯಾಕ್ ಮಾಡ್ಬೋದಾಗಿರುತ್ತೆ. ತದನಂತರ ಕೆಳಗಡೆ ಕಾಣ್ತಿರ್ತಕ್ಕಂಥ ಸರ್ಚ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಿ ತಾವು ತಮ್ಮ ರಿಸಿಪ್ಟನ್ನು ಡೌನ್ಲೋಡ್ ಕೂಡ ಮಾಡಿಕೊಳ್ಬೋದು. ಇಲ್ಲಿ ತಾವು ನೋಡ್ತಾ ಇರ್ಬೋದು, ತಮ್ಮ ರಿಸಿಪ್ಟ್ ಇಲ್ಲಿ ಡೌನ್ಲೋಡ್ ಆಗಿದೆ. ಇದನ್ನು ಪ್ರಿಂಟ್ ಕೂಡ ಮಾಡಿಟ್ಕೊಳ್ಬೋದು, ಇಲ್ಲ ಪಿ ಡಿ ಎಫ್ ರೂಪದಲ್ಲಿ ಸೇವ್ ಕೂಡ ಮಾಡಿಟ್ಕೊಳ್ಬೋದು. ನಾನು ಮೊದಲಿಗೆ ಪಿ ಡಿ ಎಫ್ ರೂಪದಲ್ಲಿ ಸೇವ್ ಮಾಡಿಕೊಳ್ತಾ ಇದ್ದೇನೆ. ತದನಂತರ ಅದನ್ನು ಪ್ರಿಂಟನ್ನು ಹಾಕ್ಕೊಂಡು ನನಗೆ ನಿಗದಿಯಾಗಿರ್ತಕ್ಕಂಥ ದಿನಾಂಕದಲ್ಲಿ ಈ ಒಂದು ದಿನಾಂಕ, ಅಪಾಯಿಂಟ್ಮೆಂಟ್ ಡೇಟ್ ಆ್ಯಂಡ್ ಟೈಮ್, ಈ ಟೈಮ್ಗೆ ನಾವು ಅಲ್ಲಿಗೆ ಹೋಗಿ ನಮ್ಮ ಒಂದು ನಂಬರ್ ಪ್ಲೇಟನ್ನು ನಮ್ಮ ಬೈಕ್ಗೆ ಹಾಕಿಸಿಕೊಂಡು ಬರ್ಬೋದಾಗಿರುತ್ತೆ. ಈ ತೆರನಾಗಿ ನಾವು HSRP ನಂಬರ್ ಪ್ಲೇಟನ್ನು ಬುಕ್ಕಿಂಗ್ ಮಾಡುವುದು ಹೇಗೆ, ಆನ್ಲೈನಲ್ಲಿ ಅಪ್ಲೈ ಮಾಡುವುದು ಹೇಗೆ, ಈ ಎಲ್ಲ ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದೇನೆ. ಇಲ್ಲಿ ನೀಡಿರ್ತಕ್ಕಂಥ ಮಾಹಿತಿ ತಮಗೆ ಉಪಯುಕ್ತವೆನಿಸಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ನೀಡಿ. ಧನ್ಯವಾದಗಳು.